ಹಾಯ್ ಹಲೋ ನಮಸ್ತೆ. ನಾನು ಗೀತಾಶ್ರೀ ಸಕ್ರಾಯಪಟ್ಟಣ. ಇವತ್ತು ಮೈಸೂರು ಸೆಕೆಂಡ್ ಡೇ ಟ್ರಿಪ್ಪು. ಇವತ್ತು ನನಗೆ ಲೇಟ್ ಆಗ್ತಿದೆ ವಿಡಿಯೋ ಹಾಕೋಕ್ಕೆ. ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಒನ್ ಡೇ ಲೇಟ್ ಆಗಿದೆ. ಈಗ ನಾವು ಸಹ ರೆಡಿಯಾಗಿ ಬೆಳಗ್ಗೆನೇ ಗಾಡಿ ಬುಕ್ ಮಾಡ್ಕೊಂಡಿದ್ವಿ. ಗಾಡಿ ಸಹ ಬಂತು. ನಾವು ಒಂದು 7 ಗಂಟೆ ಹಂಗೆಲ್ಲ 7:30 ರೆಡಿಯಾಗಿದ್ವಿ. 1 ಅವರ್ ಲೇಟ್ ಆಯಿತು ನಮಗೆ. ಒಂದು 8:30 ಹಂಗೆ ಹೊರಟ್ವಿ. ಸ್ಟಾರ್ಟಿಂಗ್ ಫಸ್ಟೇ ಬೆಟ್ಟಕ್ಕೆ ಹೋಗೋಣ ಅಂತಂತೇಳ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋದ್ವಿ. ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಬೆಟ್ಟಕ್ಕೆ ಹೋದ ನಂತರ ನಾವು ಗಾಡಿನಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಹೋಗಿ ಸರಿ ಮಂಗಳಾರತಿ ಎಲ್ಲ ತೊಗೊಂಡು ಹೋಗೋಣ ಅಂತೇಳಿ. ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳಿದ್ನಲ್ಲ ನಾನು ಚಿಕ್ಕ ಹುಡುಗಿಲಿದ್ದಾಗ ನಾನು ಮೈಸೂರಿಗೆ ಬಂದಿದ್ದು. ಆವಾಗಿಂದ ಬರೋಕ್ಕೆ ಆಗಿದ್ದಿಲ್ಲ. ಬಟ್ ಇವಾಗ ಬಂದು ತಾಯಿ ಚಾಮುಂಡೇಶ್ವರಿ ನೋಡೋ ಭಾಗ್ಯ ಸಿಕ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಬಂದು ಇಲ್ಲಿ ಮೈಸೂರು ಹತ್ರ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದ ನಂತರ ನಮ್ಮ ಮನೆಯವ್ರು ಮೈಸೂರು ಮಲ್ಲಿಗೆ ಅಲ್ವಾ, ಮಲ್ಲಿಗೆ ಹೂವು ಕೊಡಿಸಿದ್ರು. ಹೂವು ತೊಗೊಂಡು ಮುಡ್ಕೊಂಡು ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡು ಬೇಗ ಹೊರಟ್ವಿ. ಹಾಗೆ ಅಲ್ಲಿ ಟಿಕೆಟು 30 ರೂಪಾಯಿ ತೊಗೊಂಡು ಟಿಕೆಟ್ ಕೊಟ್ಟರೆ ಸ್ವಲ್ಪ ಆ ಕಡೆಯಿಂದ ಬಿಡ್ತಾರೆ ಬೇಗ. ಇಲ್ಲಾಂದರೆ ಕ್ಯೂ ಪ್ರಕಾರ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ, ತರಬೇಕಾಗತ್ತೆ. ನಾವು ಸ್ವಲ್ಪ ಬೇಗ ಹೋಗೋಣ, ಟೈಮ್ ಆಗಿಬಿಡುತ್ತೆ ಅಂತ ಒಂದು 30 ರೂಪಾಯಿ ತೊಗೊಂಡ್ವಿ. 1000 ರೂಪಾಯಿ ಕೊಟ್ಟರು ಟಿಕೆಟ್ ಇದೆ ಅಲ್ಲಿ. ನಾವು ಅಷ್ಟರಲ್ಲಿ ತೊಗೊಂಡು ಹೊರಟ್ವಿ. ಹಾಗೆ ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ದೇವರು ಸಹ ಉತ್ಸವ ಆಗ್ತಾಯಿತ್ತು. ದೇವಿನೂ ಸಹ ಎದುರುಗಡೆ ಬಂತು. ತುಂಬ ಖುಷಿ ಆಯಿತು. ಪೂಜೆನೂ ಸಹ ಚೆನ್ನಾಗಾಯಿತು. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾಯಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಹಾಗೆ ಲೈಕ್ ಮಾಡಿ, ವಿಡಿಯೋ ಸಂಪೂರ್ಣ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ಸಹ ಹೂವಿಂದು ಪ್ರತಿಯೊಬ್ಬರು ಒಂದೇ ರೇಟಲ್ಲಿ ಫಿಕ್ಸ್ ಮಾಡಿರ್ತಾರೆ. ಬಟ್ ಅದು ಇದನ್ನ ಇಟ್ಕೊಂಡ್ರೆ ಏನೋ ಒಂದು ವೈಬ್ರೇಷನ್ನು ಚೆನ್ನಾಗಿರುತ್ತೆ. ಆ ಮಂಗಳಾರತಿ ಇಟ್ಕೊಂಡು ಎಲ್ಲ ಎಷ್ಟು ನೀಟಾಗಿ ಫಿಕ್ಸ್ ಮಾಡಿರ್ತಾರೆ ಅಂತಂದರೆ, 2 ಕಾಯಿ ಇಟ್ಟು, ಕಮಲದ ಹೂವು ಇಟ್ಟು, ಹಾರ ಇಟ್ಟು ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಮಾಡಲ್ಲ ಅಂತಂದರೆ ಕಾಯಿ ಹೊರಗಡೆ ನಾವು ಮಾಡ್ತಾರೆ ಇವು ದೇವ್ರು ಸಹ ಎದುರು ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ತಾಯಿನೂ ಬಂದು ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದ ನಂತರ ನಾವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ನಾವು ಸಹ ಹೊರಟ್ವಿ ಅಲ್ಲಿಂದ, ದೇವಸ್ಥಾನದಿಂದ. ಹಾಗೆ ಟಿಫನ್ ಸಹ ಆಗಿರಲಿಲ್ಲ, ಟೈಮಾಗಿ ಹೋಗಿತ್ತು ಅಷ್ಟೊತ್ತಿಗಲ್ಲೇ ನಮಗೆ 10:30 ಆಗ್ತಾ ಬಂದಿತ್ತು ಟೈಮು. ಸರಿ ಟಿಫನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವಸ್ಥಾನದಿಂದ ಮತ್ತೆ ಹೊರಟಾಗ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದರು. ಪಾಪ ನಾವು ಬೇಗ ಮೈಸೂರಿಗೆ ಹೊರಟ್ವಿ ಅಂದ ತಕ್ಷಣವೇ ಅವರೇ ಈಗ ನಮ್ಮ ಮನೆಯವ್ರಿಗೂ ಅವ್ರಿಗೂ 15 ವರ್ಷ ಇದಂತೆ ಅಂತಂದರೆ ಫ್ರೆಂಡ್ಶಿಪ್ಪು. ಅವರು ಒಂದೊಟ್ಟಿಗೆ ಕೆಲಸ ಮಾಡುವಾಗ ಇದ್ದಿದ್ದು. ಅವರು ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣ ಪಾಪ ರೂಮ್ ಎಲ್ಲ ಬುಕ್ ಮಾಡಿ, ಗಾಡಿ ಎಲ್ಲ ಇದು ಮಾಡಿ ಪಾಪ ತುಂಬ ಹೆಲ್ಪ್ ಮಾಡಿದ್ರು. ಅವ್ರದ್ದೇ ಅಲ್ಲಿ ಕೆಲಸ ಮಾಡ್ತಿರುವಂಥ ಶಾಪ್ ಇದ್ದರು. ಎಲ್ಲ ತೋರಿಸಿದ್ರು. ಇದೆಲ್ಲ ಚೆನ್ನಾಗಿತ್ತು. ಮನೆಗೆ ಇಂಟೀರಿಯರ್ಸು ಇದ್ರದ್ದೇ ಆಗಲಿ, ಡೆಕೋರೇಟಿವ್ ಆಗಲಿ, ಫರ್ನಿಚರ್ಸು ಪ್ರತಿಯೊಂದು ಇತ್ತು. ತುಂಬ ಚೆನ್ನಾಗಿತ್ತು. ಹಾಗೆ ಅದೊಂದು ಸ್ವಲ್ಪ ವಿಸಿಟ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ನಾವು ಸಹ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಸಹ ಹೊರಟ್ವಿ. ಮನೆಗೆ ಮಾತ್ರ ಡಿಸೈನ್ಸ್ಗೆ ತುಂಬ ಚೆನ್ನಾಗಿ ಕಲಾಕೃತಿಗಳು ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗೆ ವಾಲ್ ಕ್ಲಾಕ್ ತುಂಬ ಇಷ್ಟ ಆಯಿತು. ಅಲ್ಲಿ ವೆರೈಟಿ ಇತ್ತು, ತುಂಬ ಇಷ್ಟ ಆಯಿತು.